ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇವಳು ಇನ್ನೇನು 2-3 ವರ್ಷದಿಂದ ಕಾಣೆ ಆಗ್ಬಿಟ್ಟಿದ್ಲು, ಈಗ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಅದಕ್ಕೂ ಒಂದು ಕಾರಣ ಇದೆ. ನಾನು ಯಾಕೆ ವಿಡಿಯೋ ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ, ಮತ್ತು ಈಗ ಯಾಕೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಕಾರಣ ಇದೆ. ಏನಪ್ಪ ಅದು ಅಂದರೆ, ವಿಡಿಯೋ ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ, ನಮ್ಮ ವೀಡಿಯೋಗಳಿಗೆ ಸಣ್ಣ ಪುಟ್ಟ ಯೂಸರ್ಸ್ಗೆ ನಮ್ಮ ವೀಡಿಯೋಗಳಿಗೆ ವ್ಯೂಸು ಬರ್ತಾ ಇರಲಿಲ್ಲ, ಲೈಕ್ಸು ಬರ್ತಾ ಇರಲಿಲ್ಲ, ಯಾರೂ ಕೂಡ ಸಪೋರ್ಟು ಮಾಡ್ತಾ ಇರಲಿಲ್ಲ. ನಾನು ತುಂಬ ಜನ ಯೂಟ್ಯೂಬರ್ನ ಮೆಸೇಜ್ ಕೂಡ ಮಾಡಿ ಪರ್ಸ್ನಲ್ಲಾಗಿ ಯೂಟ್ಯೂಬ್ ಮೆಸೇಜರಲ್ಲೇ ಮೆಸೇಜ್ ಮಾಡಿ ಕೂಡ ಕೇಳಿದೆ ಹೆಂಗೆ ಮಾಡೋದು ಏನು ಅಂತ. ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಹೋಗ್ಲಿ ಬಿಡಿ, ಅವ್ರ ಮನಸ್ಸಲ್ಲಿ ಏನಿರುತ್ತೆ, ನಾವೇ ಬೆಳಿಬೇಕು, ಸಣ್ಣ ಪುಟ್ಟ ಯೂಸರ್ಸ್ ಬೆಳಿಬಾರ್ದು ಅಂತ ಇತ್ತು. ಅವ್ರ ಮನಸ್ಸಲ್ಲಿ ಏನಿದೆಯೋ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಯಾರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಬಿಟ್ಟಾಕಿ ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಟ್ರೈ ಮಾಡೋಣ, ಈಗಾದರೂ ಮತ್ತೆ ವಿಡಿಯೋ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ, ನನಗೆ ಸ್ಪೈನಲ್ ಕಾರ್ಡ್ ಸರ್ಜರಿ, ಮೇಜರ್ ಸರ್ಜರಿ ಆಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ಆರೋಗ್ಯದ ಕಡೆ ಗಮನ ಕೊಡದೇ ಇರೋದು. ಯಾಕಪ್ಪ ಇವಳು ಆರೋಗ್ಯ ಕಡೆ ಗಮನ ಕೊಟ್ಟಿಲ್ಲ ಅಂದರೆ, ನಾವು ಮಾಡೋದು ರೈತರ ಕೆಲಸ ಅಲ್ವಾ? ಆರೋಗ್ಯದ ಕಡೆ ಗಮನ ಕೊಟ್ಕೊಂಡಿದ್ರೆ ಆಗತ್ತಾ? ರೈತರ ಕೆಲಸ ಬೀಳೋದು, ಏಳೋದು, ಬಗ್ಗೋದು, ತೂಕ ಎತ್ತೋದು ಎಲ್ಲ ಕೆಲಸ ಇತ್ತು. ನನಗೆ ಸೊಂಟ ನೋವು ಬರ್ತಿತ್ತು. ನಾನು ಹಿಂಗೆ ಏನೋ ಕೆಲಸ ಜಾಸ್ತಿ ಅಲ್ವಾ ಅಂದ್ಕೊಂಡು ಸೊಂಟ ನೋವು ಅಂದ್ಕೊಂಡು ನಾನು ಸುಮ್ಮನಾದೆ. ಸುಮ್ಮನಾಗೋರು ನಾವು ಬೆಂಗಳೂರಲ್ಲಿ ಮನೆ ಕಟ್ತಿದ್ವಿ. ಇದೆಲ್ಲ ಆಗಲಿ ನೋಡ್ಸೋಣ. ನನಗೆ ಅನ್ನಿಸ್ತಿತ್ತು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ತೋರಿಸಿದ್ರೆ ಏನೋ ಒಂದು ಹೇಳ್ತಾರೆ ಡಾಕ್ಟ್ರು ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೆ ನಾನು ಬೇಡ, ಮನೆ ಕೆಲಸ ಎಲ್ಲ ಮುಗೀಲಿ, ಮನೆ ಎಲ್ಲ ಕ್ಲಿಯರ್ ಆದಮೇಲೆ ಹೋಗಿ ತೋರಿಸ್ಕೊಳ್ಳೋಣ ಅಂತ ಇದ್ದು. 6-7 ತಿಂಗಳು ನಾನು ನೋವು ಅನುಭವಿಸ್ಕೊಂಡೇ ಬಂದೆ. ಕೂರೋಕ್ಕಾಗ್ತಾ ಇರಲಿಲ್ಲ. ಜಾಸ್ತಿ ಹೊತ್ತು ಕೂತ್ರೆ ತುಂಬ ನೋವು ಬಂದ್ಬಿಡ್ತಿತ್ತು ಸೊಂಟ, ಮತ್ತು ಬಗ್ಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹಂಗೂ ಪರವಾಗಿಲ್ಲ ಅಂದ್ಕೊಂಡು ನನ್ನ ಕೆಲಸಗಳು ನಾನು ಏನೇನಿರುತ್ತೆ ನನ್ನ ಕೆಲಸ ನಾನು ಮಾಡ್ಕೋತಿದ್ದೆ. ಒಂದಿನ ಏನಾಯಿತು ಅಂದರೆ, ನೈಟು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗ್ದು ನನ್ನ ಪಾಡಿಗೆ ನಾನು ಮಲಗಿದ್ದೀನಿ. ಬೆಳಗ್ಗೆ ಎದ್ದೊಳ್ತೀನಿ, ಕಾಲು ಕೆಳಗಡೆ, ಬೆಡ್ಡಿಂದ ಕೆಳಗಡೆ ಕಾಲೇ ಇಡೋಕ್ಕಾಗ್ತಾ ಇರಲಿಲ್ಲ. ಬಲಗಾಲು ಫುಲ್ಲು ಹೆಂಗೆ ಅಂದರೆ, ಕರೆಂಟು ಹೊಡೆದ್ರೆ ಹೆಂಗೆ ಜುಮ್ ಅಂತ ಎಳೆಯುತ್ತೋ ಆ ರೇಂಜಿಗೆ ಎಳಿತಿತ್ತು. ನನಗೆ ತಡೆಯೋಕ್ಕೆ ಆಗಿಲ್ಲ. ಆವಾಗ ಇಮಿಡಿಯೇಟ್ಲಿ ಹೋಗಿ ರಾಘವಾಸಲ್ಲಿ MRI ಮಾಡಿಸಿದ್ವಿ. MRI ಮಾಡಿಸಿದ ಮೇಲೆ ಗೊತ್ತಾಯಿತು ನಮಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ. ಏನಾಗಿತ್ತು ಅಂದರೆ, ಡಿಸ್ಕ್ ಸರ್ದಿ, ವೆಯ್ಟ್ ಎತ್ತಿದಾಗ ಅಂತಲೂ ಗೊತ್ತಿಲ್ಲ, ಇಲ್ಲ ನಾವು ಕೆಳಗಡೆ ಬಿದ್ದಾಗ ಅಂತಲೂ ಗೊತ್ತಿಲ್ಲ, ಏನಾಯಿತು ಅಂತಲೇ ಗೊತ್ತಿಲ್ಲ. ಡಿಸ್ಕ್ ಸರ್ದಿತ್ತು. ಸರ್ದಿ ನರ ಹೋಗಿ ಡಿಸ್ಕ್ ಮಧ್ಯೆ ಸೇರಿಕೊಂಡು ಅದ್ರ ಮೇಲೆ ದುರ್ಮಾಂಸ ಬೆಳ್ಕೊಬಿಟ್ಟಿತ್ತು. ನಾವು 3-4 ಡಾಕ್ಟ್ರನ್ನ ಭೇಟಿ ಮಾಡಿದ್ವಿ. ಅಲ್ಲಿ ಭೇಟಿ ಮಾಡಿದ್ಮೇಲೆ ಹೇಳಿದ್ರು ಅವರು, ಇಲ್ಲ ಸರ್ಜರಿ ಮಾಡಬೇಕು, ಅದು ಮೇಜರ್ ಸರ್ಜರಿ ಮಾಡಲೇಬೇಕು, ಇಲ್ಲ ಅಂದರೆ ಕಾಲು ನಿಮ್ಮದು ಲೆಫ್ಟ್ ಲೆಗ್ ಫುಲ್ಲು ಸ್ವಾಧೀನ ಕಳ್ಕೊಬಿಡತ್ತೆ ಅಂತ ಹೇಳಿದ್ರು. ಸರ್ಜರಿ ಅಂದರೆ ಎಲ್ಲರಿಗೂ ಭಯ ಇರತ್ತಲ್ವ, ಅಯ್ಯೋ ಸ್ವಾಧೀನ ಕಳ್ಕೊಬಿಡತ್ತೆ ಅಂದರೆ ಹೆಂಗೆ ಏನು ಅಂತ. ಹಂಗೂ ನಾನು 3-4 ದಿನ ನೋವು ತಡೆದೆ. ನೋಡೋಣ, ಇನ್ನು ಬೇರೆ ಡಾಕ್ಟ್ರನ್ನ ನೋಡೋಣ ಅಂತ ಆರ್ಥೋ ಡಾಕ್ಟ್ರನ್ನು ಮೀಟ್ ಮಾಡಿದ್ವಿ. ಅವರು ಕೂಡ ಹಾಗೆ ಹೇಳಿದ್ರು. ನ್ಯೂರಾಲಜಿಸ್ಟ್ಗೂ ಮೀಟ್ ಮಾಡಿದ್ವಿ, ಅವರು ಕೂಡ ಹಾಗೆ ಹೇಳಿದ್ರು. ಆಮೇಲೆ ಒಂದು ನೈಟು ಸರ್ಜರಿಗೆ 2-3 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಅವಾಗ ನಮ್ಗೆ ಪ್ರಾಬ್ಲಮ್ ಅಷ್ಟಿತ್ತು. ಮನೆ ಕಟ್ತಾ ಇದ್ವಿ, ಮನೆ ಕೆಲಸ ಕೂಡ ನಡೀತಾ ಇತ್ತು. ಏನಪ್ಪ 2-3 ಲಕ್ಷ ಅಂದರೆ ಹೆಂಗೆ ಉಣ್ಸೋದು, ಹೆಂಗೆ ದುಡ್ಡು ಉಣ್ಸೋದು ಅನ್ನೋದೇ ಯೋಚನೆ ಆಗ್ಬಿಟ್ಟು ಅದೊಂಥರ ಯೋಚನೆ ಆಯಿತು. ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಲೆಫ್ಟ್ ಲೆಗ್ ತುಂಬ ಫುಲ್ಲು ಸ್ವಾಧೀನ ಕಳ್ಕೊಳತ್ತೆ ಅಂತಲೂ ಹೇಳಿದ್ರು. ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಕಡೆ ವಿಚಾರಿಸಿದ್ವಿ. ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಮಾಡೋದ, ಎಲ್ಲಿ ಕಮ್ಮಿ ಆಗುತ್ತೋ ಮಾಡೋಣ ಅಂತ. ಯಾರೋ ಹೇಳಿದ್ರು ನಿಮಾನ್ಸ್ಗೆ ಹೋಗಿ, ಅಲ್ಲಿ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲೂ ಕೂಡ ಹೋದ್ವಿ. ಅವರು 1 ವಾರ ನೋವೆಲ್ಲಿ ನಾವು ಸರ್ಜರಿ ಮಾಡಲ್ಲ, 1 ವಾರ ನೋವು ಎಲ್ಲ ಕಮ್ಮಿ ಮಾಡ್ಕೊಂಡು ಬನ್ನಿರಿ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರು. ಸರಿ ಅಂತ ಬಂದ್ವಿ. ಒಂದು ಟ್ಯಾಬ್ಲೆಟ್ ತೊಗೊಂಡು ಅದ್ರ ಪವರ್ ಇರೋ ಗಂಟ ನನಗೇನು ನೋವು ಅನಿಸ್ತಾನೆ ಇರಲಿಲ್ಲ. ಪವರ್ ಕಮ್ಮಿ ಆಯ್ತಾ ಮತ್ತೆ ಅದೇ ಥರ ಕಾಲು ಎಳೆಯೋಕ್ಕೆ ಶುರು ಮಾಡ್ತಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮಾಮೂಲಿ ಗೊತ್ತಿರೋ ಡಾಕ್ಟ್ರನ್ನ ಪರಿಚಯ ಇರೋ ಡಾಕ್ಟ್ರನ್ನ ಹೋಗಿ ಕೇಳಿದ್ವಿ. ಅವ್ರು ಹೇಳಿದ್ರು ರಾಜರಾಜೇಶ್ವರಿಲಿ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ದುಡ್ಡಿನ ಮುಖ ನೋಡಿದ್ರೆ ನನ್ನ ಕಾಲು ಸ್ವಾಧೀನ ಕಳ್ಕೊತೀನಿ, ಹೆಲ್ತ್ ಅಂತ ನೋಡಿದ್ರೆ ದುಡ್ಡು ಉಣ್ಸೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತ ತಲೆನೇ ಕೆಟ್ಟೋಗ್ಬಿಟ್ಟು ಫೈನಲಿ ಇಲ್ಲ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಅಡ್ಮಿಷನ್ ಆಗಿ ಅಲ್ಲಿ ಫಾಲೋಅಪ್ ಇರುತ್ತಲ್ಲ, ಹೆಲ್ತ್ ಫಾಲೋಅಪ್ ಏನೇನಿರುತ್ತೋ ಅದನ್ನೆಲ್ಲ ಮಾಡಿಸಿದ್ವಿ. ಎಲ್ಲ ಮಾಡಿಸಿ ನಾನು ಹೋಗಿದ್ದು ಬಂದು 28ನೇ ತಾರೀಕು ಮೇ 2024 ಹೋಗಿದ್ದು. 3 ದಿನ ಅಲ್ಲೂ ಇಮಿಡಿಯೇಟ್ಲಿ ಸರ್ಜರಿ ಮಾಡಿಲ್ಲ. ಏನಿತ್ತು ಬ್ಲಡ್ ಚೆಕಪ್ಪು, ಎಲ್ಲ ಚೆಕಪ್, ಬಾಡಿ ಏನೇನು ಚೆಕಪ್ ಮಾಡಬೇಕು ಎಲ್ಲ ಚೆಕಪ್ಪು ಮಾಡಿ 31ನೇ ತಾರೀಕು ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಿದಾಗ ಕೂಡ ಡಾಕ್ಟ್ರ್ ಹೇಳಿದ್ರು, ನಾನು ನಿನಗೆ 100% ರಿಸಲ್ಟ್ ನಾನು ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ, ಏನೂ ಹೆದರ್ಕೋಬೇಡ ಅಂತ ಹೇಳಿದ್ರು. ನನಗೆ ಕಣ್ಮುಂದೆ ಬರ್ತಾಯಿದ್ದು ಏನಪ್ಪ ನನ್ನ ಜೀವನ ಹೆಂಗಾಗತ್ತೆ, ಹೆಂಗೆ ನನ್ನ ಮುಂದೆ ನನ್ನ ಜೀವನ ಅಂತಾನೆ ನನ್ನ ಕಣ್ಮುಂದೆ ಬರ್ತಾಯಿತ್ತು.
ಏನೂ ಮಾಡೋಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಏನಾಗತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಸರ್ಜರಿಗೂ ಹೋದ್ವಿ. ಸರ್ಜರಿನೂ ಮುಗೀತು. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ದೆ ಬದುಕ್ತೀವ್ ಸುಮ್ಮನೆ, ಮನುಷ್ಯ ಜನ್ಮ ಬೇಡ ದೇವನೇ. ಸರ್ಜರಿ ಆದಮೇಲೆ ಐ ಸಿ ಯುಗೆ ಶಿಫ್ಟ್ ಮಾಡಿದ್ರು. ನನಗೆ ಪ್ರೆಗ್ನೆನೇ ಇರಲಿಲ್ಲ. ಐ ಸಿ ಯುಗೆ ಬರ್ತಾಯಿದ್ರು, ನಾನು ಎಲ್ಲೋ ಇದ್ದೀನಿ ಅನ್ನಿಸ್ತಿತ್ತು. ಆಗ ಡಾಕ್ಟರ್ ಬಂದು ಹೇಗಿದೆಯಮ್ಮ, ಏನು ಹೆಂಗಿದೆ, ಆಪ್ರೇಷನ್ ಸಕ್ಸಸ್ ಆಗಿದೆ, ಏನು ಹೆದರ್ಕೋಬೇಡ, ನೀನು ಚೆನ್ನಾಗಿದೆಯಾ, ಚೆನ್ನಾಗಿ ಆಗ್ತೀಯಾ ಅಂತ ಹೇಳಿದ್ರು. ಅವತ್ತು ನೈಟ್ ಫುಲ್ಲು ಒಂದೇ ಸೈಡ್ ಮಲ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ಸರ್ಜರಿ ಮಾಡಿದಾರಲ್ವ, ಹಿಂಗೆ ಸ್ಟ್ರೈಟ್ ಮಲ್ಕೊಂಡ್ರೆ ಏನಾಗತ್ತೋ ಅಂತ ಸ್ಕ್ರೂ ರಾಡು ಹಾಕಿದ್ದಾರೆ ನನಗೆ, ಏನಾಗ್ಬಿಡತ್ತೋ ಏನು ಅಂತ ಹಂಗೆ ಮಲ್ಕೊಂಡಿದ್ದೆ. ಡಾಕ್ಟ್ರು ಬಂದು ಹೇಳಿದ್ರು, ಯಾಕೆ ಈ ಥರ ಮಲಗಿದ್ಯಾ ನೀನು? ಸರ್ ಇಲ್ಲಿ ಆಪ್ರೇಷನ್ ಆಗಿದೆಯಲ್ಲ, ಸ್ಕ್ರೂ ರಾಡೆಲ್ಲ ಹಾಕಿದಿರಲ್ಲ ಸರ್, ಅದಕ್ಕೆ. ಅಯ್ಯೋ ದಡ್ಡಿ, ಅದೇನೂ ಆಗಲ್ಲ, ನೀನು ಹೆಂಗೆ ಬೇಕೋ ಆರಾಮಾಗಿ ನೀನು ಮಲ್ಕೋ ಅಂತ ಹೇಳಿದ್ರು. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ನಾನು ಹೆಂಗೆ ಬೇಕೋ ಹಂಗೆ ನಾನು ಮೊದಲಿನ ಥರನೇ ಮಲ್ಕೋಬೋದು, ಎಲ್ಲ ನಾನು ಮಾಡ್ಕೋಬೋದು ಅಂತ. ಆಮೇಲೆ ಹೇಳಿದ್ರು, ನೀನು ಹಿಂಗೆ ಬೇಕಂದ್ರೂ ಇರ್ಬೋದು, ಆದರೆ ಕೆಳಗೆ ಕೂರಬಾರ್ದು, ತೂಕ ಎತ್ತಬಾರ್ದು, ಬಗ್ಬಾರ್ದು ಅಂತ ಹೇಳಿದ್ರು. ಆಗ ನಿಜ ನನಗೆ ಹೆಂಗೆ ಆಯಿತು ಅಂದರೆ, ಒಂದು ಸೆಕೆಂಡ್ ನನ್ನ ಜೀವನ ಏನಪ್ಪ ಮುಂದೆ, ಹೆಂಗೆ ನನ್ನ ಜೀವನ ಏನು ಹಿಂಗೆ ಆಗೋಯ್ತಲ್ಲ, ಏನು ಮಾಡಲಿ ಅಂತ ಅನ್ನಿಸ್ತಾಗ. ಬಟ್ ಅದು ನನ್ನ ಜೀವನದಲ್ಲಿ ಬರ್ತಾ 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 ಅದೇ ರೂಢಿ ಆಯಿತು ನನಗೆ. ಈಗ ಸರ್ಜರಿ ಆಗಿ ನನಗೆ 10 ತಿಂಗಳಾಗ್ತಾಯಿದೆ. ಏನು ಅನಿಸ್ಲಿಲ್ಲ, ರೂಢಿ ಆಯ್ತಾ ಬರ್ತಾ ಇದೆ. ನನ್ನ ಪಾಡಿಗೆ ನಾನು ಚೆನ್ನಾಗೂ ಇದ್ದೀನಿ. ಈಗ ನನ್ನ ಕೈಲಾದಷ್ಟು ನಿಂತ್ಕೊಂಡು ಏನು ಕೆಲಸ ಮಾಡ್ಕೋತೀವೋ ಆ ಕೆಲಸ ಮಾಡಿಕೊಂಡು, ನನ್ನ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ನಾನು ಆರಾಮಾಗೇ ಇದ್ದೀನಿ. ಮತ್ತು ಇದಕ್ಕೆ ಕಾರಣ ನಾನೇ ಕಾರಣ. ಯಾಕಂದರೆ ಹೆಲ್ತ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಕೆಲಸ ಅಂತ ಹೋದೆ. ಆಯಿತು, ಈಗ ಸೊಂಟ ನೋವು ಬಂದಿದ್ದ ತಕ್ಷಣ ನಾನು ಒಬ್ಬರು ಡಾಕ್ಟ್ರನ್ನ ಮೀಟ್ ಮಾಡಿ, ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ರೆ ನನ್ನ ಜೀವನದಲ್ಲಿ ಈ ಥರ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ನಾನು ಈ ಯೂಟ್ಯೂಬು, ಫೇಸ್ಬುಕ್ಕು ಅಲ್ಲೆಲ್ಲದ್ರಲ್ಲೂ ಸೊಂಟ ನೋವಿಗೆ ಎಕ್ಸಸೈಸ್ ಹೇಳ್ಕೊಡ್ತಾರಲ್ವ, ಯೋಗ ಹೇಳ್ಕೊಡ್ತಾರಲ್ವ, ಅದನ್ನೆಲ್ಲ ಅವ್ರು ಹೇಳ್ತಿದ್ರಲ್ವ, ಕೂತು ಕೆಲಸ ಮಾಡೋರಿಗೆ, ತೂಕ ಎತ್ತಿ ಕೆಲಸ ಮಾಡೋರಿಗೆ, ಇಂಥವ್ರಿಗೆಲ್ಲ ಈ ಎಕ್ಸಸೈಸ್ ಮಾಡಿದ್ರೆ ಸೊಂಟ ನೋವು ಇರಲ್ಲ ಅಂತ. ಅದನ್ನೆಲ್ಲ ನಾನು ಹೌದೇನೋ, ಸೊಂಟ ನೋವು ಇರಲ್ವೇನೋ ಅಂತ ಅದೆಲ್ಲ ಮಾಡಿದೆ. ಅದು ದೊಡ್ಡ ತಪ್ಪು ನಾನು ಮಾಡಿದ್ದು. ಯಾರೂ ಕೂಡ ದಯವಿಟ್ಟು ಹೇಳ್ತೀನಿ, ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಎಕ್ಸಸೈಸು, ಯೋಗ ಅದೆಲ್ಲ ಯಾವುದೇ ನೋವು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಡಾಕ್ಟ್ರನ್ನ ಮೀಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಕಾಲಿಡಿ. ನೀವು ಈ ಗೂಗಲಲ್ಲಿರೋರೆಲ್ಲ ಡಾಕ್ಟ್ರು ಅಲ್ಲ, ಆಯಿತಾ? ಡಾಕ್ಟ್ರೇ, ಗೂಗಲ್ ಡಾಕ್ಟ್ರೇ. ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು. ಅಂದರೆ ಅವ್ರು ಹೇಳಿರೋದ್ರಿಂದ ಕೆಲವ್ರಿಗೆ ಒಳ್ಳೆಯದು ಆಗಿರುತ್ತೆ, ಕೆಲವ್ರು ಕೆಟ್ಟದ್ದು ಆಗಿರುತ್ತೆ. ಕೆಟ್ಟದ್ದು ಆಗಿರೋದ್ರಲ್ಲಿ ನಾನು ಕೂಡ ಒಬ್ಬಳು. ಈ ತಪ್ಪನ್ನ ಯಾರೂ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ತಪ್ಪು ಮಾಡಿ ನಾನು ಅನುಭವಿಸ್ತಾ ಇರೋದೇ ಸಾಕು, ಯಾರೂ ಅನುಭವಿಸ್ಬಾರ್ದು ನನ್ನ ನೋವನ್ನ. ನನ್ನ ಥರ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅರ್ಥ ಆಗಿರತ್ತೆ ಅಂತ ಅನ್ಕೋತೀನಿ. ನನ್ನ ಮನಸ್ಸಲ್ಲಿರೋದು, ನನಗಾಗಿರೋ ಅನುಭವಗಳೆಲ್ಲ ಹೇಳ್ಕೊಂಡಿದ್ದೀನಿ ನಾನು. ದಯವಿಟ್ಟು ಈ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನೇ ನೋವಿರಲಿ, ಸೊಂಟ ನೋವು ಅಂತ ಒಂದೇ ಅಲ್ಲ, ತಲೆ ನೋವು, ಮೈಕೈ ನೋವು, ಎಂಥದೇ ನೋವಿದ್ರೂ ಮೊದಲು ಡಾಕ್ಟ್ರನ್ನ ಮೀಟ್ ಮಾಡಿ, ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡಿ. ನೀವು ನಾವೇ ಡಾಕ್ಟ್ರುಗಳಲ್ಲ, ಡಾಕ್ಟ್ರ್ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ನಾನು ಮಾಡಿರೋ ತಪ್ಪನ್ನ ದಯವಿಟ್ಟು ಯಾರೂ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.